ಪಂಜುರ್ಲಿ ಅಂದ್ರೆ ಯಾರು? ಇವರ ಹುಟ್ಟು ಹೇಗೆ ಅಂತ ಗೊತ್ತಾ? ಪಂಜುರ್ಲಿ ದೈವ ಹೇಗೆ ಭೂಮಿ ಮೇಲೆ ಬಂದಿದ್ದು? ಈ ದೈವದ ಪವಾಡವೇನು? ಇದರ ಹಿನ್ನೆಲೆ ತಿಳಿದುಕೊಳ್ಳೋಣ ಬನ್ನಿ. ಪಂಜುರ್ಲಿ ಎಂಬ ಪದವು ಸಾಂಪ್ರದಾಯಿಕವಾಗಿ ಪಂಜಿದ ಕುರ್ಲೆ ಎಂಬ ಪದದಿಂದ ಬಂದಿದೆ. ಅಂದರೆ ತುಳು ಭಾಷೆಯಲ್ಲಿ ಎಳೆಯ ಕಾಡು ಹಂದಿ. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿಯು ಒಂದು. ಪಂಜುರ್ಲಿಯನ್ನ ತುಳುನಾಡಿನಾದ್ಯಂತ ವರಹ ರೂಪದಲ್ಲಿ ಪೂಜಿಸಲಾಗುತ್ತದೆ. ನಮ್ಮ ಪೂರ್ವಜರು ತಾವು ಬೆಳೆದ ಬೆಳೆಗಳನ್ನು ರಕ್ಷಿಸಲು ಪಂಜುರ್ಲಿ ದೈವವನ್ನ ಪೂಜಿಸುತ್ತಿದ್ರು. ಇನ್ನು ಪಂಜುರ್ಲಿ ದೈವದ ಹುಟ್ಟು ಮಹಿಮೆಯ ಬಗ್ಗೆ ಪ್ರದೇಶಗಳಿಗೆ ತಕ್ಕಂತೆ ಭಿನ್ನ ಭಿನ್ನವಾಗಿದೆ. ಒಂದು ಕಥೆಯ ಪ್ರಕಾರ ಕೃಷಿ ಪ್ರಧಾನವಾದ ತುಳುನಾಡಿನಲ್ಲಿ ಬಹಳ ಹಿಂದೆ ಕಾಡು ಹಂದಿಗಳ ಕಾಟ ಬಹಳವಿತ್ತು. ಒಮ್ಮೆ ಕೃಷಿಕನೊಬ್ಬ ಕೋಪದಲ್ಲಿ ತನ್ನ ಬೆಳೆಯನ್ನು ಹಾಳು ಮಾಡುತ್ತಿದ್ದ. ಕಾಡು ಹಂದಿಯನ್ನ ಬೇಟೆಯಾಡಿ ಕೊಲ್ಲುತ್ತಾನೆ. ದೈವಿಕ ಶಕ್ತಿಯನ್ನ ಪಡೆದುಕೊಂಡಿದ್ದ ಆ ಹಂದಿಯೇ ಬೇಟೆಯಾಡಿದ ಬಳಿಕ ಪಂಜುರ್ಲಿ ದೈವವಾಗಿ ಮಾರ್ಪಟ್ಟಿದ್ದು. ಇದೇ ಹಂದಿ ಮುಂದೆ ದೈವಾರಾಧನೆಯ ಮೂಲವಾಯಿತು ಎಂದು ಹೇಳುತ್ತಾರೆ. ಮತ್ತೊಂದು ಕಥೆಯ ಪ್ರಕಾರ ತುಳುನಾಡಿನ ಪಕ್ಕದ ಘಟ್ಟದಲ್ಲಿ 2 ಅಣ್ಣ ತಂಗಿ ಹಂದಿಗಳು ವಾಸವಾಗಿದ್ದವು. ಈ ಹಂದಿಗಳಿಗೆ ಮುಂದೆ ಸತಿಪತಿಗಳಾಗಿ ಸಂತಾನ ವೃದ್ಧಿಸಿಕೊಳ್ಳಬೇಕೆಂಬ ಇಚ್ಛೆಯಾಯಿತು. ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿಕೊಂಡು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ದೇವರನ್ನ ಸ್ಮರಿಸಲು ತೊಡಗಿದವು. ಈ 2 ಹಂದಿಗಳ ಭಕ್ತಿಗೆ ಮೆಚ್ಚಿದ ಸುಬ್ರಹ್ಮಣ್ಯ ಸ್ವಾಮಿ ಆ ಹಂದಿಗಳ ಅಣ್ಣ ತಂಗಿಯರ ಭಾವವನ್ನ ಕಡಿದು ಸತಿಪತಿಗಳಾಗುವಂತೆ ವರವಿತ್ತರು. ಹಂದಿಗಳು ಸಂತಸದಿಂದ ಕಾಡನ್ನು ಪ್ರವೇಶಿಸಿದವು. ಅವುಗಳ ಅನನ್ಯ ಬದುಕಿನ ಸಂಕೇತವಾಗಿ ಆ ಹಂದಿಗಳಿಗೆ 4 ಮರಿಗಳು ಹುಟ್ಟಿಕೊಂಡವು. ಅದರಲ್ಲೊಂದು ಮರಿಯನ್ನ ಕಂಡ ಪಾರ್ವತಿ ದೇವಿ ಸಲಹುತ್ತಾರೆ. ಆ ಮರಿಯು ಬೆಳೆಯತೊಡಗಿದಂತೆ ಎಲ್ಲೆಂದರಲ್ಲಿ ತಿರುಗಾಡತೊಡಗಿತು. ಅತಿಯಾದ ತುಂಟತನವನ್ನ ಹೊಂದಿದ್ದ ಹಂದಿ ಮರಿಯು ಒಮ್ಮೆ ಹೂದೋಟಕ್ಕೆ ನುಗ್ಗಿ ಹೂದೋಟವನ್ನ ನಾಶ ಮಾಡಿತು. ಇದರಿಂದ ಕೋಪಿತಗೊಂಡ ಶಿವನು ಅದರ ರುಂಡವನ್ನ ಕಡಿದು ಹಾಕುತ್ತಾನೆ. ಪತಿಯ ಈ ದುಷ್ಕೃತ್ಯವನ್ನ ನೋಡಿ ಪಾರ್ವತಿ ದೇವಿ ಹಂದಿ ಮರಿಯನ್ನ ತನಗೆ ಮರಳಿ ಬದುಕಿಸಿಕೊಡುವಂತೆ ಗೋಗರೆಯ ತೊಡಗಿದಳು. ಮಡದಿಯ ಇಚ್ಛೆಯಂತೆ ಪರಮೇಶ್ವರ ಹಂದಿಗೆ ಜೀವದಾನ ಮಾಡಿದನು ಮತ್ತು ಆ ಹಂದಿ ಮರಿಗೆ ದೈವಶಕ್ತಿಯನ್ನ ಪರವಾಗಿ ನೀಡಿದನು. ನೀನು ವರಹ ರೂಪಿಯಾದ ಪಂಜುರ್ಲಿ, ದೈವವಾಗಿ ಭೂಲೋಕವನ್ನ ಪ್ರವೇಶಿಸು. ಅಲ್ಲಿ ಸತ್ಯ, ಧರ್ಮ, ನ್ಯಾಯವನ್ನು ರಕ್ಷಿಸುವ ಬೆಳೆಯನ್ನು ರಕ್ಷಣೆ ಮಾಡುವ ದೈವವಾಗಿ ಮೆರೆಯಬೇಕು ಎಂದು ವರಪ್ರದಾನ ಮಾಡಿ ಕಳುಹಿಸಿದರು. ಭೂಲೋಕಕ್ಕೆ ಬಂದ ಹಂದಿ ಮೊದಲಿಗೆ ನೇಲ್ಯಾಡಿ ಬಿಡುಗೆ ಬಂದಿತ್ತು. ಅಲ್ಲಿನ ದೊಡ್ಡ ಮನೆತನಕ್ಕೆ ಈ ಹಂದಿ ಸಹಾಯ ಮಾಡಿತು. ಆಗ ಆ ಮನೆಯವರು ನಿನ್ನ ಹೆಸರೇನು ಎಂದು ಕೇಳುತ್ತಾರೆ. ಅದಕ್ಕೆ ಹಂದಿ ತಾನು ಶಿವನ ಬಳಿ ಇದ್ದೆ, ಹೀಗೆ ಭೂಲೋಕಕ್ಕೆ ಹೋಗಿ ಜನರ ರಕ್ಷಣೆ ಮಾಡು ಎಂದು ಇಲ್ಲಿಗೆ ಕಳುಹಿಸಿದ್ದಾರೆ. ನನಗೆ ಹೆಸರಿಲ್ಲ, ಅಣ್ಣಪ್ಪ ಎಂದು ಕರೆಯಿರಿ ಎಂದು ಹಂದಿ ಹೇಳುತ್ತೆ. ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಮೊದಲು ಕಾಣಿಸುವ ಬೆಟ್ಟವೇ ಅಣ್ಣಪ್ಪ ಬೆಟ್ಟ. ಅಣ್ಣಪ್ಪನಿಗೆ ಕೈ ಮುಗಿದು ಜನರು ಮಂಜುನಾಥನ ದರ್ಶನ ಪಡೆಯುತ್ತಾರೆ. ಮುಂದೆ ಪಂಜುರ್ಲಿ ದೈವವಾಗಿ ಜನರ ಕಷ್ಟ ಬಗೆಹರಿಸುವ ಶಕ್ತಿಯಾಯಿತು ಅನ್ನೋದು ಜನರ ನಂಬಿಕೆ. ಮನೆಯಲ್ಲಿ ಊರಿನ ಪ್ರಧಾನ ದೈವವಾಗಿಯೂ ಪಂಜುರ್ಲಿಯನ್ನ ಆರಾಧನೆ ಮಾಡುತ್ತಾರೆ.